ಸೂರ್ಯನ ಮೊದಲನೇ ಕಿರಣ ಹಿಂಗ್ ಹೋಗಿ ಪಾಸ್ ಆಗಿ ಆ ಹೀರೋ ಮೇಲೆ ಬೀಳಲಿ ಸರ್. ರವಿ ಸರ್ ಮಗನ್ನ ಇಂಟ್ರೊಡ್ಯೂಸ್ ಮಾಡಿ, ಏಕೆಂದ್ರೆ ರವಿ ಕಿರಣ ಚೆನ್ನಾಗಿದ್ದೀರಿ ನೋಡೋಣ ಅಂದ್ರು. ಫಸ್ಟ್ ಸ್ಯಾಲ್ರಿ ಅಂತ ನನಗೆ ಅದೊಂದು 200 ರೂಪಾಯಿ ಕೊಟ್ಟರು. ಅದನ್ನು ನಾನು ಇವತ್ತಿಗೂ ಡೈರಿಲಿ ಇಟ್ಕೊಂಡಿದ್ದೀನಿ. ನಾನೊಂದು 10 ನಿಮಿಷದಲ್ಲಿ ಬಾಲ್ ಪೆನ್ ಕತೆ ಹೇಳ್ತೆ. ಅವಾಗ ಅವರು ಒಂದು ಲುಕ್ ಕೊಟ್ರು, ಸರಿ ಬನ್ನಿ ಕಡ್ಡಿಪುಡಿ ಬರೆಯೋಣ ಅಂದ್ಬಿಟ್ಟು ಕಡ್ಡಿಪುಡಿಗೆ ಕರೆದು. ಅವ್ರದ್ದು ಆರ್ಟಿಸ್ಟಿಕ್ ಮೈಂಡ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಫೆವಿಕಾಲ್ ತರದ ಗಮ್ ಅಲ್ಲಿ ಕಡ್ಡಿಪುಡಿ ಅಂತ ಬರೆದ್ಬಿಟ್ಟು ರಿಯಲ್ ಕಡ್ಡಿಪುಡಿನ ತರಿಸಿ ಇದ್ರ ಮೇಲೆ ಹಾಕೋದು. ಹಿಂಗ್ ತಗೊಂಡ್ರೆ ಅದು ಕಡ್ಡಿಪುಡಿ ಅಂತ ಕಾಣುತ್ತೆ. ನನಗೆ ಯಾವಾಗ ಅನ್ನಿಸ್ತು, ಈ ವೈನ್ ಹತ್ರ ಕೆಲಸ ಕಲಿಬಹುದು ಪಾ. ಸಾಹೇಬಾಗೆ ಒಂದು ಸೀನು, ಸಾಹೇಬ ರವಿ ಸರ್ದು ಮಗಂದು ಇಂಟ್ರಡಕ್ಷನ್ ಮಾಡಬೇಕು ಅಂದಾಗ ಕಂಠಿ ಭರತ್ ಸರ್ ನಮ್ಗೆ ಒಂಥರ ಗುರುಗಳೇ. ಅವ್ರನ್ನು ತುಂಬಾ ಹೋಗಿ ಮಾತಾಡ್ಸ್ಕೊಂಡ್ ಬರ್ತಿದ್ವಿ. ಕಂಠಿ ಸಿನಿಮಾ ಆದ್ಮೇಲೆ ಅಂದ್ರೆ ಅಂತಹ ಸಿನಿಮಾ ಕೊಟ್ರಿ ಸರ್, ನೀವು ಸಿನಿಮಾ ಮಾಡ್ಬೇಕು ಸರ್ ಅಂತ. ಆಯಪ್ಪನು ಒಂದು 12 ವರ್ಷ ಸಿನಿಮಾ ಮಾಡಿದ್ರು. ಸೊ ನಾವು ಯಾವಾಗ ಹೋದ್ರು ಸರ್ ನೀವು ಸಿನಿಮಾ ಮಾಡ್ಬೇಕು ಅಂತ. ಆಮೇಲೆ ಸಾಹೇಬ ಅಂತ ಸಿನಿಮಾ ಮಾಡ್ತಿದ್ದೀನಿ ಅಂದಾಗ ಅದಕ್ಕೊಂದು ಸೀನ್ ಹೇಳಿದ್ದೆ. ಅದ್ರಲ್ಲಿ ನಾನೇನು ವರ್ಕ್ ಮಾಡ್ಲಿಲ್ಲ, ಬಟ್ ಸುಮ್ಮನೆ ಇರ್ತಿರ್ಲಿಲ್ಲ. ಇಂಟ್ರೊಡಕ್ಷನ್ ಸೀನ್ ಅಂದ್ರೆ ಏನ್ ಮಾಡೋಣ ರೀ ಅಂದ್ರು. ಸರ್ ಏನಿಲ್ಲ ಸರ್, ಬೆಳಗಿನ ಜಾವ ಇನ್ನೇನು ರವಿ ಉದಯಿಸ್ತಾ ಇದ್ದಾರೆ, ಕತ್ಲು ಒಂದು 5:30 ನಸುಕು, ಒಂದು ಮನೆ, ಆ ಮನೆ ಕಿಟಕಿ ಬಾಗಿಲು ತೆಗೆದಿದೆ. ಸೂರ್ಯನ ಮೊದಲನೇ ಕಿರಣ ಹಿಂಗ್ ಹೋಗಿ ಪಾಸ್ ಆಗಿ ಆ ಹೀರೋ ಮೇಲೆ ಬೀಳಲಿ ಸರ್. ಹೀರೋ ಹಿಂಗ್ ರಿವೀಲ್ ಮಾಡಿದ್ರೆ ರವಿ ಸರ್ ಮಗನ್ನ ಇಂಟ್ರೊಡ್ಯೂಸ್ ಮಾಡಿ, ಏಕೆಂದ್ರೆ ರವಿ ಕಿರಣ ಚೆನ್ನಾಗಿದ್ದೀರಿ ನೋಡೋಣ ಅಂದ್ರು. ಅಂದ್ರೆ ಆ ಥರ ಇಂಟ್ರಡಕ್ಷನ್ಗಳು ಭಾರಿ ಚೆನ್ನಾಗಿರುತ್ತೆ. ಸೊ ಹಿಂಗೆ ಸುಂಟ್ರಗಾಳಿ ಸಿನಿಮಾ ಇಂಟ್ರಡಕ್ಷನ್ ಸೀನ್ ಕೊಟ್ಮೇಲೆ ರಂಗ ನನ್ನನ್ನು ಎಲ್ಲೋದ್ರು ಕರ್ಕೊಂಡು ಹೋಗೋನು, ಜೊತೆಗೆ ಓಡಾಡ್ಕೊಂಡು ಕೆಫೆ ಸ್ಟೇ ಹೌಸು, ಈ ಕಡೆ ಮಾಗಡಿ ರೋಡು, ಎಲ್ಲೆಲ್ಲಿ ಶೂಟಿಂಗ್ ಸ್ಪಾಟ್ಸ್ ಇರುತ್ತೋ ಅಲ್ಲಿ ಹೋಗ್ತಾ ಇದ್ರಿ. ಇವನು ಹೋದ್ರೆ ಇವನು ಬರೋವರೆಗೂ ವೆಯ್ಟ್ ಮಾಡ್ಕೊಂಡು ಇರ್ಬೇಕಾಗಿತ್ತು, ಕುತ್ಕೊಂಡು. ಆಮೇಲೆ ಬರೋನು ಬಂದು ಕರ್ಕೊಂಡು, ಸೊ ಹಿಂಗೆ ಪರಿಚಯಗಳಾಗಿ ಸಿನಿಮಾ ಓಡಾಟ ಜಾಸ್ತಿ ಆಯ್ತು. ಆವಾಗ ಒಂದು ಸ್ವಲ್ಪ ಹೈಟು ವೆಯ್ಟು ಕಲರು ಅನ್ನೋ ತರದ್ದು ಗ್ಲಾಮರ್ ಇತ್ತು. ಸೊ ನಾನು ಆಕ್ಟಿಂಗು ಮಾಡು ಅಂತ. ಆಕ್ಚುಲಿ ಬೇಸಿಕಲಿ ಸಿನಿಮಾ ಅಂದ್ರೆ ಗೊತ್ತಿಲ್ಲ, ಊರಿಂದ ಬಂದ್ಬಿಟ್ಟಿದ್ವಿ. ಸಿನಿಮಾ ಅಂದ ತಕ್ಷಣ ಆಕ್ಟಿಂಗ್ ಇಷ್ಟೇ ಗೊತ್ತಿದೆ. ಸೊ ಹೋಗಿದ ತಕ್ಷಣ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳು ಅಂತ ರಂಗನ್ ಜೊತೆನೆ ಕರ್ಕೊಂಡು ಹೋಗೋನು. ಅಲ್ಲಿ ಇಲ್ಲಿ ಇದು ಈ ಕ್ಯಾರೆಕ್ಟರ್, ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡಿದ್ದಾಗ ದುನಿಯಾ ವಿಜಯ್ ಅವರು ರಂಗನ್ ಜೊತೆನೆ ಅವರು ಪರಿಚಯ. ಅವರು ದೇವರು ಸಿನಿಮಾದಲ್ಲಿ ಒಂದು ಪಾತ್ರ ಕೊಡ್ಸಿದ್ರು. ಅದ್ರ ರಾಕ್ಲೈನ್ ಸರ್ ಪ್ರೊಡಕ್ಷನ್. ಫಸ್ಟ್ ಸ್ಯಾಲ್ರಿ ಅಂತ ನನಗೆ ಅದೊಂದು 200 ರೂಪಾಯಿ ಕೊಟ್ಟರು. ಅಂದ್ರೆ ಕನ್ವಿನ್ಸ್ ಕಂಠೀರೋ ಸ್ಟುಡಿಯೋದಲ್ಲಿ ಶೂಟಿಂಗ್, ರಾಕ್ಲೈನ್ ಸ್ಟುಡಿಯೋ. ಸೊ ಆವಾಗ ನನಗೆ 200 ರೂಪಾಯಿ ಕನ್ವಿನ್ಸ್ ಕೊಟ್ಟರು. ಅದನ್ನು ನಾನು ಇವತ್ತಿಗೂ ಡೈರಿಲಿ ಇಟ್ಕೊಂಡಿದ್ದೀನಿ. ಅದೇನು ಖರ್ಚು ಮಾಡಲಿಲ್ಲ, ಗೊತ್ತಿಲ್ಲ. 200 ರೂಪೀಸ್ ಇಟ್ಕೊಂಡೆ. ಅದು ಚಿಕ್ಕದೊಂದು ಡೈರಿ ಇತ್ತು ನಂದು, ಅದ್ರ ಒಳಗಡೆ ಬುಕ್ ಮಧ್ಯೆ ಇಟ್ಕೊಂಡೆ. ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಯಿತು. ಜಾಕಿ ಸಿನಿಮಾ ಡಿಸ್ಕಷನ್ಗೂ ಸೂರ್ಯ ಅವ್ರ ಜೊತೆ ಹೋಗ್ತಿದ್ದೆ. ಆಲ್ಮೋಸ್ಟ್ ಒಂದು ಸ್ವಲ್ಪ ಪೋರ್ಷನ್ನು. ಆವಾಗ ಒಂದು ಕ್ಯಾರೆಕ್ಟ್ರು ಮಾಡಬೇಕಿತ್ತು, ಬಟ್ ಈ ಕಡೆ ಸ್ವಲ್ಪ ಒಲವು ಬಂದ್ಬಿಡ್ತು. ಸೂರ್ಯ ಅವ್ರ ಜೊತೆ ಸೇರ್ಕೊಂಡ್ಮೇಲೆ ನನಗೆ ರೈಟಿಂಗ್ ಮೇಲೆ ಬಂತು. ಆವಾಗ ಒಳಗಡೆ ಒಂದು ಕತೆ ಬರಿಬೇಕು ಅಂತಿತ್ತು. ಸೊ ಆವಾಗ ಒಂದು ಚಿಕ್ಕದು ಒಂದು ಇದು ಮಕ್ಕಳ ಬಗ್ಗೆ ಒಂದು ಕತೆ ಬರೆಯೋಣ ಅಂದ್ಬಿಟ್ಟು ಅದೊಂದು ಇನ್ಸಿಡೆಂಟ್ಸ್ನ ಇಟ್ಕೊಂಡು ಬರೆದಿದ್ದು. ಬಾಲ್ ಪೆನ್ ಅಂತ ಅದಕ್ಕೊಂದು ಶೀರ್ಷಿಕೆ ಇಟ್ಟು ಶುರು. ಅದನ್ನು ಯಾರು ಪ್ರೊಡ್ಯೂಸರು ಏನು ಅಂತ ಗೊತ್ತಿಲ್ಲ, ಬಟ್ ಬರೆದಿದ್ದೀನಿ. ಶಶಿಕಾಂತ್ ಗಟ್ಟಿ ಅಂತ ಡೈರೆಕ್ಟರ್. ಇಲ್ಲ ಇದ್ರಲ್ಲಿ ಕಂಟೆಂಟ್ ಚೆನ್ನಾಗಿದೆ, ನೋಡೋಣ, ನಾನು ಹುಡುಕ್ತೀನಿ, ನೀವು ಹುಡುಕಿ ಅಂತ. ಅದು ಹೆಂಗೆ ನನಗೆ ಐಡಿಯಾ ಬಂತೋ ಗೊತ್ತಿಲ್ಲ. ನಾನು ಹೋಗಿ ಸೀದಾ ರವಿ ಬೆಳಗೆರೆ ಸರ್ ಹತ್ರ ಡಿಸ್ಕಷನ್ ಅಂತ ಮಾಡಿದೆ. ಭಾವನಾ ಮೇಡಮ್ಗೆ ಇನಿಷಿಯೇಟ್ ಮಾಡಿದ್ರು, ಇದನ್ನು ಭಾವನಾ ಟೇಕ್ ಆಫ್ ಮಾಡಲಿ
ಅಂತ ಶ್ರೀನಗರ ಕಿಟ್ಟಿಯವ್ರ ಮೂಲಕ ಇವ್ರನ್ನೆಲ್ಲರನ್ನೂ ತಲುಪಿ ಕತೆ ಸಿನಿಮಾ ಮಾಡೋಣ ಚೆನ್ನಾಗಿದೆ ಅಂತ ಆಯಿತು. ಆ ಸಿನಿಮಾ ನಮ್ಮ ಐಡಿಯಾ ಇದ್ದಿದ್ದೇನಕ್ಕೆ ಅಂದರೆ ರವಿ ಬೆಳಗೆರೆ ಸಾರ್ದು ಪ್ರಾರ್ಥನಾ ಸ್ಕೂಲ್ ಇದೆ. ಹೌದು. ಸೊ ಹೋದ್ರೆ ಆವಾಗ ಒಂದು ಬಡ್ಜೆಟ್ ಏನು ತುಂಬಾ ಚಿಕ್ಕ ಬಡ್ಜೆಟ್. ಸೊ ಮಕ್ಕಳು ಅಲ್ಲೇ ಸಿಗ್ತಾರೆ, ನಿರ್ಮಾಪಕರು ಅಲ್ಲೇ ಸಿಗ್ತಾರೆ, ಈಸಿಯಾಗಿ ಶೂಟ್ ಆಗುತ್ತೆ. ಮತ್ತೆ ಅದೊಂದು ಮೆಸೇಜ್ ನಾವು ತಲುಪಿಸ್ಬೋದು ಅನ್ನೋ ಇಂಟೆನ್ಷನ್ ಇತ್ತು. ಸೊ ಅದು ಸಿನಿಮಾ ಆಗಿ ತುಂಬಾ ಒಳ್ಳೆ ಪ್ರಶಂಸೆಗಳನ್ನ ಪಡ್ಕೊಂತು. ಕರೆಕ್ಟ್. ಕಮರ್ಷಿಯಲಿ ಅಲ್ಲ, ಯಾಕಂದ್ರೆ ಅದು ಮಕ್ಕಳ ಚಿತ್ರ ಆಗಿರೋದು. ನಾನು ಅಲ್ಲೂ ಕಮರ್ಷಿಯಾಲಿಟಿ ಬಿಡ್ಲಿಲ್ಲ. ನಾನು ಅವ್ರಿಗೆ ಒಂದು ಐಡಿಯಾ ಕೊಟ್ಟೆ, ಏನು ಅಂದರೆ, ಸರ್ ನೀವು ಮಕ್ಕಳು ಒಂದು 5-6 ಸಾವಿರ ಜನ ಇದ್ದಾರೆ, ಈ ಥರ ಒಂದು ಥಿಯೇಟ್ರಿಗೆ ನೀವು ನಿಮ್ಮ ಸ್ಕೂಲ್ ಮಕ್ಕಳನ್ನೇ ಕರ್ಕೊಂಡ್ಬಂದ್ಬಿಟ್ರೆ ಸಾಕು, ಹಿಂದಿನ ದಿನ ನಾಳೆ ಸ್ಕೂಲಲ್ಲಿ ಇದು ತೋರಿಸ್ತಾರೆ ಅಂದರೆ ಏನೋ ಒಂದು ಕೊಟ್ಟು ಕಳಿಸ್ತಾರೆ, ನೀವೇನು ಇದು ಮಾಡ್ತೀರೋ ಅಂತ. ಅವರು ಬ್ಯುಸಿ ಇದ್ರು ಸಾರು. ಸರಿ, ಭಾವನಾ ಮೇಡಮ್ಮು ತುಂಬ ಒಳ್ಳೆ ಇದರಲ್ಲಿ ಮಾಡಿ ಅದೊಂದು ಒಳ್ಳೆ ನನಗೆ ರೈಟರ್ ಆಗಿ ನಾನು ಬರೀಬಹುದು ಅಂತ ಆ ಸಿನಿಮಾ ಧೈರ್ಯ ಎಲ್ಲ ಕೊಡ್ತು. ಅದಾದಮೇಲೆ ಸೂರ್ಯ ಅವರು ಒಂದ್ಸತಿ ದೀಪು ಎಸ್ ಕುಮಾರ್ ಸ್ಟುಡಿಯೋದಲ್ಲಿ ಸಿಕ್ಕಿದ್ರು, ಅಂದರೆ ಸಿಕ್ತಿದ್ರು. ಅಲ್ಲಿ ಸಿಕ್ಕಿದಾಗ ನಾನೊಂದು 10 ನಿಮಿಷದಲ್ಲಿ ಬಾಲ್ ಪೆನ್ ಕತೆ ಹೇಳ್ದೆ. ಆವಾಗ ಅವರು ಒಂದು ಲುಕ್ ಕೊಟ್ಟರು, ಅಂದರೆ ಅವ್ರಿಗೇನೋ ಕನೆಕ್ಟಿವಿಟಿ ಅನ್ನಿಸ್ತು, ಇಲ್ಲ ಇದರಲ್ಲಿ ಏನೋ ಇದೆ ಅಂತ. ಸರಿ ಬನ್ನಿ ಕಡ್ಡಿಪುಡಿ ಬರೆಯೋಣ ಅಂದ್ಬಿಟ್ಟು ಕಡ್ಡಿಪುಡಿಗೆ ಕರೆದು. ಸೊ ಕಡ್ಡಿಪುಡಿ ಕರೆದಾಗ ಕಡ್ಡಿಪುಡಿದು ನನಗೆ ಈಗಲೂ ನೆನಪಿದೆ. ಅವ್ರದ್ದು ಆರ್ಟಿಸ್ಟಿಕ್ ಮೈಂಡ್ ಎಷ್ಟು ಚೆನ್ನಾಗಿತ್ತು ಅಂದರೆ, ಒಂದು ವೈಟ್ ಪೇಪರ್ ತಗೊಂಡು ಗಮ್ಮಲ್ಲಿ, ಅಂದರೆ ಫೆವಿಕಾಲ್ ಥರದ ಗಮ್ಮಲ್ಲಿ ಕಡ್ಡಿಪುಡಿ ಅಂತ ಬರೆದ್ರು. ಓಕೆ. ಬರೆದ್ಬಿಟ್ಟು ರಿಯಲ್ ಕಡ್ಡಿಪುಡಿನ ತರಿಸಿ ಇದ್ರ ಮೇಲೆ ಹಾಕೋದು. ಓಕೆ. ಅದು ಗಮ್ಮಲ್ಲಿ ಮೆತ್ಕೊಂಡು ಹಿಂಗೆ ತಗೊಂಡ್ರೆ ಅದು ಕಡ್ಡಿಪುಡಿ ಅಂತ ಕಾಣುತ್ತೆ. ಅದಕ್ಕೆ ತುಂಬಾ ಚೆನ್ನಾಗಿ ಇದು ಮಾಡಿದ್ರು. ಮೊದಲೇ ಆರ್ಟಿಸ್ಟು. ಅಯ್ಯೋ, ಅದೇನೋ 2 ಪೇಂಟ್ ಮಿಕ್ಸ್ ಮಾಡ್ತಾರೆ ಸರ್, ನಮ್ಗೆ ಗೊತ್ತೇ ಆಗಲ್ಲ. ರಿಯಲ್ ಬ್ಲಡ್ ತರ, ಅಂದ್ರೆ ಅವ್ರಿಗೆ ಆ ಬ್ಲಡ್ ಅಲ್ಲಿ 4 ತರ ಹೇಳ್ತಾರೆ. ಹಸಿ ರಕ್ತ, ರಕ್ತ, ಅದರಲ್ಲಿ ಹಸಿ ರಕ್ತ, ಅದರಲ್ಲಿ ಸ್ವಲ್ಪ ಗಾಯದ ಮೇಲೆ ಇರುವಂತ ರಕ್ತ ಟೆಕ್ಸ್ಚರು. ಅಂದ್ರೆ ಅವ್ರ ಮೈಂಡು ನನಗೆ ಯಾವಾಗ ಅನ್ನಿಸ್ತು, ಈ ವೈನ್ ಹತ್ರ ಕೆಲಸ ಕಲಿಬಹುದು ಪಾ ಅಂತ. ಅದರದ್ದು ಒಂದೊಂದು ಟೈಟಲ್ ಕಾರ್ಡೇ ಹಂಗೆ ಮಾಡಿದ್ರು. ಒಂದು ಬಾಡಿ ಕಾರ್ ಮೇಲೆ ಬಿದ್ದಿರುತ್ತೆ, ಆ ಬ್ಲಡ್ ಏನೋ ಹಿಂಗೆ ಬರ್ತಾ ಇರುತ್ತೆ, ಆ ಮಳೆ ಸೀನು, ಆ ವೈಪರು ಆ ರಕ್ತದ ಸಮೇತ ಆ ನೀರನ್ನ ಇದು ಮಾಡ್ತಾ ಇರ್ತಾರೆ. ಅದು ಭಯ. ಅಂದರೆ ಆ ಕಡ್ಡಿಪುಡಿ ಅನ್ನೋ ಸಿನಿಮಾ ಇವತ್ತಿಗೂ ಕಲ್ಟ್ ಸಿನಿಮಾಗಳಲ್ಲಿ. ಮೊನ್ನೆ ಕೂಡ ಎಲ್ಲೋ ಶಿವಣ್ಣ ಅವರು ಒಂದು ಇದರಲ್ಲಿ ಹೇಳ್ತಿದ್ರು ಕಡ್ಡಿಪುಡಿ ಬಗ್ಗೆ, ಮತ್ತೆ ಡೆಡಿಕೇಶನ್ ಶಿವಣ್ಣ ಸಾರ್ದು. ಸೊ ಹಿಂಗೆ ನನ್ನ ಜರ್ನಿ ಕಡ್ಡಿಪುಡಿಯಿಂದ ಸ್ವಲ್ಪ ಕಮರ್ಷಿಯಲ್ ಕಡೆ ಬಂತು. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.